ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಂಚಿಕೆ ಮದುವೆ ಆರಂಭದಲ್ಲಿ ಮಂಟಪದಲ್ಲಿ ದೊಡ್ಡ ಡ್ರಾಮಾ ನಡೆಯುತ್ತಿದೆ. ಚಲುವನು ಸಕಾಲಕ್ಕೆ ಬಂದು ಶಿವರಾಮೇಗೌಡರ ಮುಂದೆ ಎಲ್ಲ ಸತ್ಯವನ್ನು ಬಿಚ್ಚಿಡ್ತಾನೆ. ಗೌಡ್ರೆ, ನಿಮ್ಮನ್ನು ಜೈಲಿಗೆ ಕಳಿಸಿದ್ದು ಈ ವಿನಂತಿಯೇ ಅಂತ ಹೇಳಿ ಲೋಕಿ ಫೋನ್ ಬಳಸಿ ಪೊಲೀಸರಿಗೆ ಮಾಹಿತಿ ನೀಡಿದವಳು ಇವಳು. ನಿಮ್ಮ ಮಗ ಭದ್ರ ಮತ್ತು ವಿದ್ಯಾ, ನನ್ನ ಮಗಳು ವಿದ್ಯಾ ಜೀವನ ಹಾಳು ಮಾಡಿದ್ದು ಇದೇ ಚಂಡಾಳಿ ಅಂತ ಹೇಳಿ ಗರ್ಜಿಸ್ತಾನೆ. ಚಲವನ ಮಾತು ಕೇಳಿ ಶಿವರಾಮೇಗೌಡರಿಗೂ ಕೋಪ ಬರುತ್ತೆ. ಹಾಗೆ ರೊಚ್ಚಿಗೆದ್ದು ವಿನಂತಿ ಮತ್ತು ಸಾವಿತ್ರಿ ಇಬ್ಬರನ್ನ ಕೋಪದಿಂದ ನೋಡ್ತಾರೆ. ಆದರೆ ಸಾವಿತ್ರಿ ಸುಮ್ಮನಿರಲಾರ್ದೆ, ಇದೆಲ್ಲ ನಿಮ್ಮ ನಾಟಕ, ನನ್ನ ಮಗಳ ತಲೆ ಮೇಲೆ ಗೂಬೆ ಕೂರಿಸುತ್ತಿದ್ದೀರಾ ಅಂತ ಹೇಳಿ ಮಾತಾಡ್ತಾಳೆ. ಕೂಡಲೇ ಲೋಕಿ ಎಂಟ್ರಿ ಕೊಟ್ಟು, ಅಣ್ಣ, ನನ್ನ ತಪ್ಪಾಯಿತು, ಕ್ಷಮಿಸಿ. ಭದ್ರನ ವಿದ್ಯಾ ನಮ್ಮ ಅಕ್ಕನ ಪ್ರಾಣ ಉಳಿಸಿದ್ದಾರೆ. ಹಾಗಾಗಿ ಇಂದು ನಾನು ಸತ್ಯ ಹೇಳಲೇಬೇಕು. ಪೊಲೀಸರಿಗೆ ಫೋನ್ ಮಾಡಿದ್ದು ವಿನಂತಿಯೇ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಈ ಕಡೆ ಸಾವಿತ್ರಿ, ಏನೋ ಸುಳ್ಳು ಹೇಳ್ತಾ ಇದೆಯಾ ನೀನು? ನನ್ನ ಮಗಳು ಯಾಕೋ ಫೋನ್ ಮಾಡ್ತಾಳೆ, ಅಷ್ಟಕ್ಕೂ ಏನೋ ನಿನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ ಕೇಳಿದಾಗ ಈ ಕಡೆ ಲೋಕಿ ಹೇಳ್ತಾನೆ, ಇಲ್ಲ, ನನ್ನ ಹತ್ರ ಸಾಕ್ಷಿ ಇದೆ, ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ರೆಕಾರ್ಡಿಂಗ್ ಹಾಕ್ತಾನೆ. ರೆಕಾರ್ಡಿಂಗ್ ಆಡಿಯೋ ಕೇಳಿದಾಗ ಈ ಕಡೆ ಶಿವರಾಮೇಗೌಡರಿಗೆ ಕೋಪ ಬರುತ್ತೆ. ಹಾಗೆ ಮತ್ತು ಇನ್ನೂ ನಂಬಿಕೆ ಬಂದಿಲ್ವಾ, ಹಿಡೀರಿ, ನಾನು ದುಡ್ಡು ಕೇಳಿದಾಗ ಒಮ್ಮೊಮ್ಮೆ ನನಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನೋಡಿ ಈ ಒಡವೆ ಅಂತ ಹೇಳಿ ಒಡವೆನೂ ತೋರಿಸ್ತಾನೆ. ಆ ಸರ ವಿನಂತಿದೆ ಆಗಿರುತ್ತೆ. ಈ ಕಡೆ ಪಕ್ಕದಲ್ಲಿದ್ದ ಭದ್ರ ನಮ್ಮಪ್ಪನನ್ನು ಜೈಲಿಗೆ ಕಳಿಸಲು ಇವಳಿಗೆ ಎಷ್ಟು ಧೈರ್ಯ ಅಂತ ಹೇಳಿ ಹಣ್ಣು ಕೊಯ್ಯುವ ಚಾಕು ಹಿಡಿದು ವಿನಂತಿಗೆ ಕುತ್ತಿಗೆ ಸೀಳಲು ಮುಂದಾಗ್ತಾನೆ. ಆ ಕಡೆ ಶಿವರಾಮಗೌಡರು ಮಚ್ಚನ್ನು ಹಿಡಿದು ಸಾವಿತ್ರಿನ ಕೊಲ್ಲಬೇಕು ಅಂತ ಹೇಳಿ ಹೋಗ್ತಾರೆ. ಮನೆಯವರೆಲ್ಲ ಶಾಕ್ ಆಗಿ ಇಬ್ಬರನ್ನು ತಡೆಯಲು ಪ್ರಯತ್ನ ಪಡ್ತಾರೆ. ಅಜ್ಜಿ ಮಾತ್ರ, ಬಿಡಬೇಡಿ ಶಿವರಾಮಗೌಡ್ರೆ, ಇವರನ್ನು ಸುಮ್ಮನೆ ಬಿಡಬೇಡ ಅಂತ ಹೇಳಿ ಕೂಗ್ತಾರೆ. ಈಶ್ವರಿ ಬಂದು, ಬಾವ, ತಾಳ್ಮೆಯಿಂದಿರಿ, ನೀವು ಹೀಗೆ ಮಾಡಿದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತದೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ಶಿವರಾಮೇಗೌಡರಿಗೆ ಕೋಪ ಬಂದು ಸಾವಿತ್ರಿ ಜುಟ್ಟಿಡಿದು ಮನೆಯಿಂದ ಆಚೆ ದರದರನೆ ಎಳೆದುಕೊಂಡು ಹೋಗ್ತಾರೆ. ಭದ್ರ ಕೂಡ ವಿನಂತಿಯನ್ನು ಕುತ್ತಿಗೆ ಪಟ್ಟಿ ಹಿಡಿದು ಮನೆಯವರೆಗೆ ಬಿಸಾಕ್ತಾನೆ. ಇವತ್ತಿಂದ ನಿಮಗೂ ನಮ್ಮ ಮನೆಗೂ ಸಂಬಂಧ ಮುಗಿಯಿತು, ಮತ್ತೆ ಕಾಲಿಟ್ಟಿರೆ ಇಲ್ಲೇ ಹೂತು ಹಾಕ್ತೇನೆ ಅಂತ ಹೇಳಿ ಎಚ್ಚರಿಕೆ ನೀಡ್ತಾರೆ. ಆಮೇಲೆ ನೆಲದ ಮೇಲೆ ಬಿದ್ದ ಸಾವಿತ್ರಿ ವಿನಂತಿ ಅಸಹಾಯಕರಾಗಿ ಅಲ್ಲಿಂದ ಕಾಲು ಕೀಳ್ತಾರೆ. ಈ ಕಡೆ ನಂತರ ಮನೆಯೊಳಗೆ ಬಂದ ಶಿವರಾಮೇಗೌಡರು ಮಗ ಮತ್ತು ಭದ್ರ ಮತ್ತು ವಿದ್ಯೆಯನ್ನು ನೋಡಿ ಕಣ್ಣೀರು ಹಾಕ್ತಾರೆ. ನನ್ನಿಂದ ನಿನಗೆ ಅನ್ಯಾಯವಾಯಿತು ಮಗನೇ, ನಿನ್ನನ್ನು ಜೈಲಿಗೆ ಕಳಿಸಿ ವಿದ್ಯಾಳನ್ನು ಗುಡಿಸಲಿಗೆ ತಳ್ಳುವಂತೆ ಮಾಡಿದೆ ಅಂತ ಹೇಳಿ ತುಂಬ ಭಾವುಕರಾಗ್ತಾರೆ. ಭದ್ರ ವಿದ್ಯಾ ದೊಡ್ಡ ಗುಣ ತೋರಿಸಿ ಮಾವನನ್ನು ಸಮಾಧಾನ ಪಡಿಸ್ತಾರೆ. ಶಿವರಾಮೇಗೌಡರು ಕೊನೆಗೆ ವಿದ್ಯಾ ಮತ್ತು ಭದ್ರನ ಕೈಗಳನ್ನು ಒಂದಾಗಿಸಿ, ವಿದ್ಯಾ ನಮ್ಮನೆ ಮಹಾಲಕ್ಷ್ಮಿ ಅಂತ ಹೇಳಿ ಗೌರವಿಸಿ ಮತ್ತು ಆರತಿ ಬೆಳಗಿ ಅವಳನ್ನು ಮನೆ ಒಳಗಡೆ ಕರೆದುಕೊಳ್ಳುತ್ತಾರೆ. ಇದು ನೀವು ಮುಂದಿನ ಸಂಚಿಕೆಗಳಲ್ಲಿ ನೋಡ್ಬೋದು. ಹಾಗೆ ಇನ್ನು ಏನೇನು ಬರುತ್ತೆ, ಈಗ ಸಾವಿತ್ರಿ ಮತ್ತು ವಿನಂತಿ ಸಂಚು ಏನು ಅಂತ ಹೇಳಿ ಮನೆಯವರಿಗೆಲ್ಲ ಗೊತ್ತಾಗಿದೆ. ಇನ್ನೊಂದು ಈಶ್ವರಿ ಏನೇನು ಮಾಡ್ತಾಳೆ ಮುಂದೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಯಾವುದೇ ಹೊಸದಾಗಿ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.